ವಿಷ್ಣುವರ್ಧನ್ ಅವರ ಸ್ಮಾರಕದ ವಿಚಾರವಾಗಿ ಮೊದಲಿನಿಂದಲೂ ಅಭಿಮಾನಿಗಳಿಗೆ ಬೇಸರ ಇತ್ತು. ಈಗ ಇನ್ನೊಂದು ನೋವಿನ ಘಟನೆ ನಡೆದಿದೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ನೆಲಸಮ ಮಾಡಲಾಗಿದೆ. ರಾತ್ರೋರಾತ್ರಿ ಸಮಾಧಿಯನ್ನ ತೆರವುಗೊಳಿಸಲಾಗಿದೆ. ಈ ಸ್ಥಳಕ್ಕೆ ನಿರ್ದೇಶಕ ರವಿ ಶ್ರೀವತ್ಸ ಅವರು ಇಂದು ಭೇಟಿ ನೀಡಿದ್ದಾರೆ. ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮ ಮಾಡಿದ್ದಕ್ಕಾಗಿ ರವಿ ಶ್ರೀವತ್ಸ ಅವರು ಕಣ್ಣೀರು ಹಾಕಿದ್ದಾರೆ. ಇಡೀ ನನ್ನ ಆಪತ್ ಬಾಂಧವರಿಗೆ, ಇಡೀ ನನ್ನ ಯಜಮಾನರ ಅಭಿಮಾನಿಗಳಿಗೆ ರವಿ ಶ್ರೀವತ್ಸ ಮಾಡೋ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಶುಭಾಶಯ ಹೇಳ್ತೀವಿ. ಆದ್ರೆ ಇವತ್ತು ಎಂತ ಶುಭಾಶಯ ಇದೆ ಅಂತ ನೀವೆಲ್ಲ ದಯವಿಟ್ಟು ನೋಡಿ. ಯಾರ್ಯಾರು ಲೈವಲ್ಲಿ ಇದ್ದೀರಾ, ಏನಿದ್ದೀರಾ ಗೊತ್ತಾಗ್ತಿಲ್ಲ. ನೀವು ಗೊತ್ತಾಗಲ್ವಾ ಇದರಲ್ಲಿ? ಆಗ್ತಿದೆ ನೋಡ್ತಾ ಇದ್ದೀರಾ? ಮಹೇಶ್ ಅವ್ರು ನೋಡ್ತಾ ಇದ್ದೀರಾ. ದಯವಿಟ್ಟು ನಿಮ್ಗೆ ಆದವ್ರಿಗೆ ಹಾಗೆ ಈ ವಿಷಯನ ಇದು ಮಾಡಿ. ಕೆಂಗೇರಿಲಿರುವಂತಹ ನನಗೆ ಅನ್ನ ಕೊಟ್ಟಂತಹ, ನನಗೆ ಸೂರು ಕೊಟ್ಟಂತಹ, ನಮಗೆ ಹೆಸರು ತಂದು ಕೊಟ್ಟಂತಹ ನನ್ನ ಯಜಮಾನ ಏನಿದ್ರು ಅವರ ಹೆಸರನ್ನು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ ಬರಲ್ಲ. ಅಂತ ದೇವರ ಒಂದು ಗುಡಿಯನ್ನ ಇವತ್ತು ನೆಲಸಮ ಮಾಡಿದ್ದಾರೆ. ಇದು ಹೆಂಗೆ ಆ ಕಡೆ ತೋರಿಸೋದು? ಅಲ್ಲಿ ಕಾಣ್ತಾ ಇದೆಯಲ್ಲ, ನೆಲಸಮ ಮಾಡಿದಾರಲ್ಲ, ಆ ಜಾಗ ನನ್ನ ಯಜಮಾನರು ಮಲಗಿದಂತಹ ಜಾಗ. ಅಲ್ಲೊಂದು ಪುಟ್ಟ ಗುಡಿ ಇತ್ತು, ಅಲ್ಲೊಂದು ಸಣ್ಣ ಗೋಪುರ ಇತ್ತು. ಆ ಗೋಪುರನ ನಿನ್ನೆ ರಾತ್ರಿ ನೆಲಸಮ ಮಾಡಿದ್ದಾರೆ. ಇಲ್ಲಿ ಬಂದ್ರೆ ನಮ್ಮ ಯಜಮಾನನ್ನ ನೋಡೋದಕ್ಕೂ ಕೂಡ ಗೇಟನ್ನ ತೆಗಿತಾ ಇಲ್ಲ. ಒಳಗಡೆ ಪೊಲೀಸರು ಸರ್ಪಗಾವ್ ಹಾಕೊಂಡು ಕೂತಿದ್ದಾರೆ. ಆರಕ್ಷಕರು ಮುಂದೆ ಗೇಟ್ ಅಲ್ಲಿ ಬ್ಯಾರಿಕೇಡ್ಸ್ಗಳು ಹಾಕಿದ್ದಾರೆ. ಯಾವ ಮಟ್ಟಕ್ಕೆ ಬಂದ್ಬಿಟ್ವಿ ನಾವು ಅಂತಂದ್ರೆ, ಸಮಾಧಿಯನ್ನ ಕೂಡ ನಾವು ಕಾಪಾಡ್ಕೊಳ್ದಿರೋ ಮಟ್ಟಕ್ಕೆ ಬಂದಿದ್ದೀವಿ. ನೆಮ್ಮದಿಯಾಗಿ ಮಲಗಿದ್ದ ಯಜಮಾನನ ಜಾಗ ಬರೀ ಮಣ್ಣಾಗ್ಬಿಟ್ಟಿದೆ ಸ್ವಾಮಿ, ಬರೀ ಮಣ್ಣಾಗ್ಬಿಟ್ಟಿದೆ. ಒಂದು ನಾಯಿ ಓಡಾಡ್ತಾ ಕೂತಿದೆ, ಆಗ್ತಿಲ್ಲ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಅವರು ಅಭಿಮಾನಿಗಳಿಗೆ ತೀವ್ರ ನೋವಿನ ಸುದ್ದಿಯನ್ನ ತಿಳಿಸಿದ್ದಾರೆ. ಅಭಿಮಾನ್ ಸ್ಟುಡಿಯೋದಲ್ಲಿ ಇರುವ ವಿಷ್ಣುವರ್ಧನ್ ಸಮಾಧಿ ಸ್ಥಳಕ್ಕೆ ಅಭಿಮಾನಿಗಳಿಗೆ ಪ್ರವೇಶ ಸಿಗುತ್ತಿಲ್ಲ. ಈಗಾಗಲೇ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣ ಆಗಿದೆ. ಆದ್ರೂ ಕೂಡ ಅಂತ್ಯ ಸಂಸ್ಕಾರ ನಡೆದ ಸ್ಥಳದ ಬಗ್ಗೆ ಅಭಿಮಾನಿಗಳಿಗೆ ಭಾವನಾತ್ಮಕ ನಂಟು ಇತ್ತು. ಆದ್ರೆ ಈಗ ಸಮಾಧಿ ಸ್ಥಳವನ್ನ ನೆಲಸಮ ಮಾಡಿರೋದಕ್ಕೆ ರವಿ ಶ್ರೀವತ್ಸ ಅವರು ಅಳುತ್ತಾ ಫೇಸ್ಬುಕ್ ಲೈವ್ ಬಂದಿದ್ದಾರೆ. ಭದ್ರ ಗೇಟ್ ಹಾಕೊಂಡು ಕೂತ್ಬಿಟ್ಟಿದ್ದಾರೆ. VSS ನವರೆಲ್ಲಿದ್ದೀರಾ? ದೊಡ್ಡ ನಿರ್ಮಾಪಕರು ಎಲ್ಲಿದ್ದೀರಾ? ನಿರ್ದೇಶಕರು ಎಲ್ಲಿದ್ದೀರಾ? ಯಾರ್ಯಾರೆಲ್ಲಿದ್ದೀರಾ? ಬನ್ನಿ ಸ್ವಾಮಿ, ನೆಲಸಮ ಮಾಡ್ರೋ ನಮ್ಮ ಯಜಮಾನನ ಸಮಾಧಿ ನೋಡೋರಂತೆ ಬನ್ನಿ. ಯಾಕೆ ಸರ್? ಬರ್ರಿ ಸರ್, ನಾವು ಸಿನಿಮಾದವರು. ನಾನು ಒಳಗೋಗಿಲ್ಲ, ನಾನು ಕಾಂಪೌಂಡ್ ಬಿಟ್ಟು ಬರಲ್ಲ ಸರ್. ನಾನು ಬರಲ್ಲ ಸರ್, ಎತ್ತಾಕೊಂಡೋದ್ರೆ ನಾನು ಬರಲ್ಲ ಸರ್ ಇವತ್ತು. ಇಲ್ಲ ಸರ್, ನಾನು ರವಿ ಶ್ರೀವತ್ಸ ಫಿಲಂ ಡೈರೆಕ್ಟರ್ ಸರ್. ನಾನು ಇಲ್ಲಿ ಇರ್ಬೇಕು ಸರ್. ನನ್ನ ಯಜಮಾನಂಗ್ ನನ್ನ ಮಗ ಸರ್. ನಾನು ಕಾಂಪೌಂಡ್ ಅಲ್ಲಿ ನಿಂತಿದ್ದೀನಿ, ಅಲ್ಲಿ ನಿಂತಿಲ್ಲ ಸರ್. ನಾನು ಬರಲ್ಲ ಸರ್, ಬಿಟ್ಬಿಡಿ ನನ್ನೊಬ್ಬನ್ ಬಿಟ್ಟು ಬೇರೆ ಯಾರು ಬೇಕಾದ್ರೆ ಏನಾದ್ರು ಮಾಡ್ಕೊಳ್ಳಿ. ನಮ್ಮ ದೇವರ ಗುಡಿಯನ್ನು ಇಂದು ನೆಲಸಮ ಮಾಡಿದ್ದಾರೆ. ಇದು ನನ್ನ ಯಜಮಾನರು ಮಲಗಿದಂತಹ ಜಾಗ. ಅಲ್ಲೊಂದು ಪುಟ್ಟ ಗುಡಿ ಇತ್ತು, ಸಣ್ಣ ಗೋಪುರ ಇತ್ತು. ಆ ಗೋಪುರವನ್ನ ರಾತ್ರೋರಾತ್ರಿ ನೆಲಸಮ ಮಾಡಿದ್ದಾರೆ.
ನಮ್ಮ ಯಜಮಾನರನ್ನ ನೋಡಲು ಬಂದ್ರೆ ಗೇಟ್ ಕೂಡ ತೆಗೆಯುತ್ತಿಲ್ಲ. ಪೊಲೀಸರು ಸರ್ಪಗಾವಲು ಹಾಕಿಕೊಂಡು ಕೂತಿದ್ದಾರೆ ಎಂದು ರವಿ ಶ್ರೀವತ್ಸ ಹೇಳಿದ್ದಾರೆ. ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಕೂಡ ಕಾಪಾಡಿಕೊಳ್ಳಲು ಆಗದ ಮಟ್ಟಕ್ಕೆ ನಾವು ಬಂದಿದ್ದೇವೆ. ನೆಮ್ಮದಿಯಾಗಿ ಮಲಗಿದ್ದ ನಮ್ಮ ಯಜಮಾನನ ಜಾಗ ಈಗ ಬರೀ ಮಣ್ಣಾಗಿದೆ. ನನಗೆ ನೋವು ತಡೆಯಲು ಆಗುತ್ತಿಲ್ಲ. ಇವತ್ತು ನಾನು ನಿಜವಾಗಿಯೂ ನಮ್ಮ ಯಜಮಾನರನ್ನ ಕಳೆದುಕೊಂಡ್ವಿ. ಯಾರು ಇಲ್ಲದಂತೆ ಅನಾಥರನ್ನಾಗಿ ಮಾಡಿಬಿಟ್ರು ಎಂದು ರವಿ ಶ್ರೀವತ್ಸ ಅವರು ಗಳಗಳನೆ ಅತ್ತಿದ್ದಾರೆ. ಶ್ರೀವತ್ಸ ಮಗನೇ ಅಂತ ಇದ್ದಂತ ದೇವರು ಒಂದು ಮಂಟಪನು ಇವತ್ತು ನಾನು ಉಳಿಸ್ಕೊಳಕ್ಕಾಗ್ಲಿಲ್ಲ. ಇಲ್ಲಿ ಬಂದು ನಿಲ್ಲಕ್ಕೂ ಬಿಡ್ತಾ ಇಲ್ಲ. ಅದು ನನ್ನ ಯಜಮಾನನ ಸಮಾಧಿ. ಇವತ್ತು ಪುಣ್ಯಭೂಮಿ, ಆ ಭೂಮಿ, ಈ ಭೂಮಿ ಎರಡು ನಿಮಿಷ ನಿಂತ್ಕೊಳಕ್ ಬಿಡಿ ಸರ್. 2 ನಿಮಿಷ ಸರ್. ಊಟ ಕೊಟ್ಟಿರೋ ಯಜಮಾನ ಸರ್, ಅನ್ನ ಕೊಟ್ಟಿರೋ ಯಜಮಾನ 2 ನಿಮಿಷ ಬಿಡಿ ಸರ್. 2 ನಿಮಿಷ ನೋಡ್ಕೊಂಡು ಹೊರಟೋದ್ರೆ ನಾಳೆ ಬೆಳಿಗ್ಗೆ ಮಣ್ಣು ಸರ್ ಆ ಜಾಗ. ಇನ್ನು ಆ ಜಾಗದಲ್ಲಿ ಏನು ಇರೋದಿಲ್ಲ ಸರ್. ನಿಮ್ಮ ಮನೆಗೆ ಬರ್ತೀನಿ ಸರ್. ಅದ್ರ ಜೊತೆ ನಮ್ಮ ರಕ್ತ ಇದೆ ಸರ್. ಇನ್ನು 2 ನಿಮಿಷ ಆಗೋದ್ರೆ ನಾವು ಬರೋದೇ ಇಲ್ಲ ಸರ್. ಇನ್ನು ಈ ಕಡೆ ಏನಿದೆ ಸರ್ ಇಲ್ಲಿ ಬರೋಕ್ಕೆ? ಎಲ್ಲಿ ಬರ್ಬೇಕು? ಯಾವ ಸ್ಟೇಷನ್ಗೆ ಬರ್ಬೇಕು ಹೇಳಿ ಸರ್? ಅಲ್ಲಿ ಬರ್ತೀವಿ ಸರ್. 2 ನಿಮಿಷ ಬಿಟ್ಬಿಡಿ. ಕಣ್ಣಲ್ಲಿ ನೀರು ಬತ್ತೋಗ್ಬಿಟ್ರೆ ಇನ್ನೇನಿಲ್ಲ ಸರ್. ಹೊರಟೋಗ್ಬಿಡ್ತೀವಿ ನಾವೇ. ಅಮ್ಮ, ಭಾರತಿಯಮ್ಮ, ಬಂಡ್ರಮ್ಮ, ಅಲ್ಲೆಲ್ಲೋ ಒಂದು ಗೂಡು ಕಟ್ಕೊಂಡು ಕೂತ್ ಬಿಟ್ರಲ್ಲಮ್ಮ. ಬಾರಮ್ಮ ತಾಯಿ, ಅಮ್ಮ ಭಾರತಿಯಮ್ಮ. ನನ್ನ ಯಜಮಾನ ಜಾಗ ನನ್ನ ನೆಲ್ಸಮ್ಮ ಮಾಡ್ಬಿಟ್ಟವ್ರೆ ಭಾರತಿಯಮ್ಮ. ನಮ್ಮ ಯಜಮಾನಂಗಿರೋದು ನೀವು ಒಬ್ಳೇಮ್ಮ. ಬಂಡ್ರಮ್ಮ, ಈ ಜಾಗದಲ್ಲಿ ಇನ್ನೇನು ಸಿಗೋದಿಲ್ದಂಗೆ ಮಾಡಾಕ್ಬಿಟ್ರಲ್ಲಮ್ಮ. ದೇವಸ್ಥಾನ ತರ ಇತ್ತಲ್ಲಮ್ಮ, ಈ ದೇವಗೂಡನ್ನು ಕಿತ್ತಾಕ್ಬಿಟ್ರಲ್ಲಮ್ಮ. ಅವ್ರ ದೂರ ಆದ ಕಣ್ಣೆ ನೀರು ಹಾಕಿದ್ವಿ. ಹಬ್ಬನಪ್ಪ ಎಲ್ಲರೂ ಪಾಯಸದೂಟ ಮಾಡಿ, ಎಲ್ಲರೂ ಒಬ್ಬಟ್ಟು ಊಟ ಮಾಡಿ ಚೆನ್ನಾಗಿರಿ. ಈ ಜಾಗದಲ್ಲಿ ಏನೇ ಬಂದ್ರು ಒಬ್ಬ ಬ್ರಾಹ್ಮಣನ ಶಾಪ. ಸುಟ್ಟು ಸರ್ವನಾಶನ ಆಗೋಗ್ತಾರೆ ಯಾರೇ ಆ ಜಾಗದಲ್ಲಿ ಬಂದ್ರು. ಯಾರೇ ಬರ್ಲಿ ಸುಟ್ಟು ರವಾದಿ ನರ್ಕ ಅನುಭವಿಸಿ ಸಾಯ್ತೀರಾ. ಈ ಜಾಗದಲ್ಲಿ ಯಾರು ಏನೇ ಮಾಡಿದ್ರು ಇದು ಒಬ್ಬ ಇಲ್ಲಿ ನಾವು ನೋಡ್ತೀವಿ. ಯಾರ್ಯಾರೆಲ್ಲಿದ್ದೀರೋ ಕೊನೆ ಸರಿ ನೋಡ್ಕೊಂಬಿಡಿ. ಮಂಟಪ ಇದ್ದ ಜಾಗದಲ್ಲಿ ಇವತ್ತು ಬರೀ ಮಣ್ಣಿದೆ. ಅಲ್ಲಿ ಒಂದೇ ಒಂದು ಸೈಜ್ ಕಲ್ಲಿದೆ. ಶಂಕು ಆಕಾರದಲ್ಲಿ ಕಟ್ಟಿದ್ರು ನೆಮ್ಮದಿಯಾಗಿ ಮಲಗಲಿ ಅಂತ. ಸಂಪೂರ್ಣವಾಗಿ ಹೊರಟೋದ್ರು ನನ್ನ ಯಜಮಾನ. ಸಂಪೂರ್ಣವಾಗಿ ಹೊರಟೋದ್ರು. ಸಾಕಯ್ಯ, ಈ ಪ್ರಪಂಚ ಸಾಕು, ನಮ್ದವ್ರು ಸಾಕು, ಯಾರು ಬೇಡಯ್ಯ, ಹೊರಟೋಗ್ತೀನಯ್ಯ, ನನ್ನನ್ನು ಕಳ್ಸ್ಕೊಟ್ಬಿಡ್ರಯ್ಯ ಅಂತ. ಹೋಗಪ್ಪ ಯಜಮಾನ, ಅಟ್ಲೀಸ್ಟ್ ಈ ಹಬ್ಬದ ದಿವಸ ಆದ್ರೂ ನಿಮಗೆ ನೆಮ್ಮದಿ ಸಿಗ್ಲಿ. ನಮ್ಮ ಜೊತೆ ಇದ್ರಿ, ಅದನ್ನು ಕಸ್ಕೊಂಡ್ಬಿಟ್ರು ಎಲ್ಲ ಸೇರಿ. ಒಂದ್ಸರಿ ಅವು